ನಿಮಗೆ ಹೇಗೆ ಡಿಸೈಡ್ ಮಾಡಿದ್ದು ಮತ್ತು ಸ್ಪೆಷಲಿ ಮಾರ್ಕ್ಗೆ ಹೇಗೆ ಪ್ಲಾನ್ ಆಯಿತು ಅನ್ನುವಂಥದ್ದು ಸರ್ ಸಜೆಷನ್ ಮತ್ತು ಅವರ ಸಿನಿಮಾ ಜರ್ನಿನ ನೀವಿಷ್ಟು ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀರಿ. ಈಗ ಇಷ್ಟೇ ಬಗ್ಗೆ ಮಾತಾಡೋದು ಮೇಡಮ್. ಅದು ಒಂದು ಪ್ಲಾಟ್ರಲ್ಲಿ ಬಂದಿದೆ. ಆ್ಯಕ್ಚುಲಿ KRG ಸಂಸ್ಥೆಯವರು ನನ್ನನ್ನು ಸೇರಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾವು ಮ್ಯಾಂಗೋ ಬಚ್ಚ ಮಾಡಿರೋದ್ರಿಂದ ವಿ ಹ್ಯಾವ್ ವರ್ಕ್ ವೆಲ್ ಆಸ್ ಅ ಟೀಮ್. ಸೊ ಅವರು ಬಂದು ಹೇಳಿದರು ಒಟ್ಟಿಗೆ ಮಾಡೋಣ ಡಿಸ್ಟ್ರಿಬ್ಯೂಷನ್ ಅಂತ. ಹಾಗಾಗಿ ನನಗೂ ಕಲಿಯಕ್ಕೆ ಒಂದು ಅವಕಾಶ ಆಗಿದೆ. ಆಮೇಲೆ ಇಂಥ ದೊಡ್ಡ ಆಪರ್ಚುನಿಟಿ ನನಗೆ ಸಿಕ್ಕಿರೋದ್ರಿಂದ ಮನೆಯಲ್ಲೇ ಇರೋದ್ರಿಂದ ಸುಲಭ ಆಯಿತು ಅಷ್ಟೇ. ಸುದೀಪ್ ಸರ್, ಮಾರ್ಕ್ ಸಿನಿಮಾದಲ್ಲಿ ಮಾರ್ಕ್ ನಮ್ಮನ್ನ ಹೇಗೆ ಕಾಡಬಹುದು ಒಂದು, ಮತ್ತೊಂದು ಸುದೀಪ್ ಸರ್ಗೆ ಎನರ್ಜಿ ಅನ್ನೋದು ಯಾವ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಿದ್ದೆ ಮಾಡಲ್ಲ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತಾನೆ ಇರ್ತೀರಾ, ವರ್ಕ್ ಮಾಡ್ತಾನೆ ಇರ್ತೀರಾ. ಆ ಎನರ್ಜಿ ಅನ್ನೋದು ಎಲ್ಲಿ ಸಿಗುತ್ತೆ ಸರ್? ಹೇಳಿದ್ರೆ ಏನ್ ಮಾಡ್ತೀರಿ? ನಾವು ಟ್ರೈ ಮಾಡೋಣ ಅಂತ ಸರ್. ಬನ್ನಿ ಮನೆಗೆ. ಅಲ್ಲಿಂದಲೇ ಸ್ಟಾರ್ಟ್ ಆಗೋದು JP ನಗರದಲ್ಲಿ ಎನರ್ಜಿ. ಸೆಕೆಂಡ್ಲಿ ಏನೇನೋ ಕೇಳಿದ್ವಿ ಮರ್ತೋಯ್ತು. ಮಾರ್ಕ್ ನಮ್ಮನ್ನ ಹೇಗೆ ಕಾಡಬಹುದು, ಎಲ್ಲಾ ಸಿನಿಮಾಗಳಿಗೆ ಹೇಗೆ ಭಿನ್ನವಾಗಿ? ಸಿ, ಒಂದು ಸಿನಿಮಾನ ಮಾಡಿದಾಗ ಪ್ರತಿ ಸಲ ವಿಭಿನ್ನವಾಗಿ ಏನೋ ಕೊಡಬೇಕು, ಹೇಳದೇ ಇರೋ ಒಂದು ಕಥೆ ಹೇಳಬೇಕು.